ನಮಸ್ಕಾರ, ನಾನು ಶಿಲ್ಪ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಅನ್ನ ಅಥವಾ ಮೇಥಿ ರೈಸ್. ಮತ್ತೊಮ್ಮೆ ಉಳಿದಿರುವಂಥ ಅನ್ನನ ಉಪಯೋಗಿಸ್ಕೊಂಡು ಬೇಗ ಮಾಡುವಂಥ ಮತ್ತೊಂದು ಹೆಲ್ದಿ ರೆಸಿಪಿ ಇದು. ಮೆಂತ್ಯ ಸೊಪ್ಪು ದೇಹಕ್ಕೆ ತುಂಬ ತಂಪು ಹಾಗೂ ತುಂಬ ಒಳ್ಳೆಯದು. ತುಂಬ ಕಬ್ಬಿಣದ ಅಂಶ ಇರುತ್ತೆ ಮೆಂತ್ಯ ಸೊಪ್ಪಲ್ಲಿ. ಮೆಂತ್ಯ ಸೊಪ್ಪಿನ ಕಹಿ ಒಂಚೂರು ಗೊತ್ತಾಗದೇ ಇದ್ದಂಗೆ ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಕೊಂಡು ಇವತ್ತು ಈ ರೈಸನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. 1 ಕಪ್ ಅಕ್ಕಿ, ಅಂದಾಜು 2 ರಿಂದ 2.5 ಕಪ್ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಮೆಂತ್ಯ ಸೊಪ್ಪು, 2 ಮಧ್ಯಮ ಗಾತ್ರದ ಟೊಮೆಟೊ ಸಣ್ಣದಾಗಿ ಹೆಚ್ಚಿಕೊಂಡಿದ್ದು, 2 ಮಧ್ಯಮ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದು, ಅರ್ಧ ಕಪ್ ಗ್ರೀನ್ ಪೀಸ್, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಮೊದಲಿಗೆ ನಾನು ಅಕ್ಕಿಗೆ 1 ಲೋಟ ಅಕ್ಕಿಗೆ 2ರಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಅನ್ನವನ್ನು ಈ ರೀತಿ ಉದುರುದ್ರಾಗಿ ಮಾಡಿ ಒಂದು ತಟ್ಟೆಯಲ್ಲಿ ಹರಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವಿದರಲ್ಲಿ ನಾವು ಹಸಿಮೆಣಸು, ಶುಂಠಿ ಹಾಗೂ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕೊಳ್ಳೋಣ. ಇದರಲ್ಲಿ ನಾನು 2 ಹಸಿಮೆಣಸು, ಅರ್ಧ ಇಂಚು ಶುಂಠಿ ಹಾಗೂ 3 ಎಸಳು ಬೆಳ್ಳುಳ್ಳಿಯನ್ನು ಉಪಯೋಗಿಸಿದ್ದೀನಿ. ಇದರ ಹಸಿ ವಾಸನೆ ಹೋಗೋವರೆಗೆ 1 ರಿಂದ 2 ನಿಮಿಷ ನಾವಿದನ್ನು ಹುರ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಗೂ ಶುಂಠಿ ಹಸಿ ವಾಸನೆ ಹೋದ್ಮೇಲೆ ಪರಿಮಳ ಬಂದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿ ನಸುಗೆಂಪು ಬಣ್ಣ ಬರೋವರೆಗೆ, ಗುಲಾಬಿ ಬಣ್ಣ ಬಂದು ಸ್ವಲ್ಪ ಮೆತ್ತಗಾಗೋವರೆಗೆ 2 ರಿಂದ 3 ನಿಮಿಷ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ನಸುಗೆಂಪು ಬಣ್ಣಕ್ಕೆ ಬಂದಿದೆ. ನೆಕ್ಸ್ಟ್ ನಾವಿದಕ್ಕೆ ಮೆಂತ್ಯ ಸೊಪ್ಪು, ಹಾಗೆಯೇ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 2 ರಿಂದ 3 ನಿಮಿಷ, ಕನಿಷ್ಠ 3 ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ಎಲೆ ಬೇಯೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕು. ಉಪ್ಪು ಹಾಕಿರೋದ್ರಿಂದ ಎಲೆ ನೀರು ಬಿಡುತ್ತೆ, ಹಾಗಾಗಿ ನೀರು ಹಾಕಬೇಕು ಅಂತಿಲ್ಲ. ಎಣ್ಣೆಯಲ್ಲೇ ಇದು ಒಂದು 3 ರಿಂದ 4 ನಿಮಿಷ ಬಾಡೋವರೆಗೆ, ಬೆಂದು ಮೆತ್ತಗಾಗೋವರೆಗೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ಸೊಪ್ಪು ಬೆಂದು ಚೆನ್ನಾಗಿ ಮೆತ್ತಗಾಗಿ ಬಾಡಿದೆ. ಈಗ ನಾವಿದಕ್ಕೆ ಅರಿಶಿನ ಪುಡಿ, ಮೆಣಸಿನ ಪುಡಿ ಬೇಡದೇ ಇದ್ರೆ ಬಿಟ್ಬಿಡ್ಬೋದು ತುಂಬ ಖಾರ ಅನಿಸಿದ್ರೆ, ಕೊತ್ತಂಬರಿ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಒಂಚೂರು ಹಾಕಿದ್ದೀವಿ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಪುಡಿಗಳು 1-2 ನಿಮಿಷ ಫ್ರೈ ಆದ ತಕ್ಷಣ, ಹುರಿದ ತಕ್ಷಣ ನೆಕ್ಸ್ಟ್ ನಾವಿದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಗೂ ಹಸಿ ಬಟಾಣಿ ಗ್ರೀನ್ ಪೀಸನ್ನು ಹಾಕ್ಕೊಂಡು, ಟೊಮೆಟೊ ಸ್ವಲ್ಪ ಮೆತ್ತಗಾಗಿ ಕೂಡು ಬರೋವರೆಗೆ ಹಾಗೂ ಹಸಿ ಬಟಾಣಿನೂ ಸ್ವಲ್ಪ ಬೇಯೋವರೆಗೆ 3 ರಿಂದ 4 ನಿಮಿಷ ಇದನ್ನು ಮತ್ತೊಂದು ಸಲ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ 5 ನಿಮಿಷ ಆಗಿದೆ. ಟೊಮೆಟೊ ಬೆಂದು ಹೊಂದ್ಕೊಂಡಿದೆ ಹಾಗೂ ಬಟಾಣಿಗಳು ಸಹಿತ ಬೆಂದಿದೆ. ಈಗ ನಮ್ಮ ಪಲ್ಯ ರೆಡಿ ಆಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿ ಇದನ್ನು ಗ್ಯಾಸಿಂದ ಕೆಳಗಡೆ ಇಳಿಸ್ಕೊಳ್ಳೋಣ.
ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಅನ್ನವನ್ನು ನಿಧಾನವಾಗಿ ಹಾಕೊಳ್ಳೋಣ. ಈಗ ನಿಧಾನಕ್ಕೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅನ್ನ ಮಸಾಲೆಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ, ಮಿಕ್ಸ್ ಆಗಿದೆ. ಈಗ ನಮ್ಮ ಮೇಥಿ ರೈಸ್ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ಬೇಕು ಅಂತಂದರೆ ನೀವು ಇದನ್ನೇ ಮುಚ್ಚಿ ಒಂದು 2-3 ನಿಮಿಷ ಮತ್ತೆ ಒಲೆ ಮೇಲೆ ಇಡ್ಬೋದು, ಅಥವಾ ಹೀಗೆ ಬೇಕಿದ್ರೂ ನೀವು ಸರ್ವ್ ಮಾಡ್ಬೋದು. ಈಗ ಇದನ್ನು ನಾವು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ. ರುಚಿಯಾದ, ಹೆಲ್ದಿ ಹಾಗೂ ತುಂಬ ಸುಲಭವಾದ ಮೇಥಿ ರೈಸ್ ಸಿದ್ಧವಾಗಿದೆ. ಖಂಡಿತ ಇದನ್ನು ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ತಿಳಿಸಿ. ಹಾಗೆಯೇ ನನ್ನ ರೆಸಿಪಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಬೇಗ ನಿಮ್ಮನ್ನು ನೋಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.